ವೆಲ್ಕಮ್ ಟು ನ್ಯೂ ಲಾಗ್. ನಮಸ್ತೆ, ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ. ಹ್ಯಾಪಿ ವರಮಹಾಲಕ್ಷ್ಮಿ. ಬನ್ನಿ ಎದೆ ತೋರ್ಲಿ ಅಲ್ಪ. ವರಮಹಾಲಕ್ಷ್ಮಿ. ಅದು ಹ್ಯಾಪಿ ಮಾತ್ರ. ಇವಾಗ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಏನು ಪೇಂಟ್ ಎಲ್ಲ ಹಾಕ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ ಆಯ್ತಾ. ನಮಗೆ ಇಲ್ಲಿ ರಂಗೋಲಿ ಪೌಡರ್ ಎಲ್ಲ ಸಿಗಲ್ಲ. ನಾನು ಅಕ್ಕಿ ಹಿಟ್ಟೆಲ್ಲ ಹಾಕ್ತಾ ಇದ್ದೆ. ನನ್ನ ಮಗ ಬಂದ್ಮೇಲೆ ನಾನು ಹಾಕಲ್ಲ ಅಕ್ಕಿ ಹಿಟ್ಟಲ್ಲಿ, ಅವನೆಲ್ಲ ತುಳ್ತಾ ಹೋಗ್ತಾನೆ. ಸೊ ಈ ತರ ರಂಗೋಲಿ ಹಾಕ್ಲಿಕ್ಕೆ ನನ್ನ ಪಕ್ಕದ ಹತ್ರ ಕತ್ಕೊಂಡದ್ದು. ಅವೇ ಪಕ್ಕದ ಮನೆಯವ್ರು ಈ ತರನೇ ರಂಗೋಲಿ ಹಾಕೋದು. ಇದು ಪೇಂಟ್ ಅಲ್ಲಿ ಒರೆಸಿದ್ರೆ ಹೋಗುತ್ತೆ, ಅದಕ್ಕೆ ನಾನು ಪೇಂಟ್ ಅಲ್ಲಿ ಹಾಕೋದು ರಂಗೋಲಿ. ಕಲರ್ ಆಗಿ ಚಂದ ಹಾಕ್ಬೋದು. ಚಂದ ಆಗುತ್ತೆ. ಫಿನಿಶ್. ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಇವರು ಬೇಗ ಹೇಳ್ತಾರೆ ಅಂತ ಹೇಳಿದ್ರು. ಇವಾಗ ಎದ್ದದ್ದು. ನಾನು 5 ಕಾಲಿಗೆ ಎದ್ದಿದ್ದೇನೆ, ಆದ್ರೂ ಇನ್ನ ಕೆಲಸ ಎಲ್ಲ ಆಗ್ಲಿಲ್ಲ. ಈರ್ನದಾದೆ ಅವನು ಹೀಗೆ ಬಂದು ಕೂತ್ಕೋತಾನೆ. ಇವಾಗ ಇನ್ನ ನಾನು ಕಲಿಸ್ತೇನೆ ಅಂತ. ಅವನಿಗೆ ಸ್ವಲ್ಪ ಪೇಂಟ್ ಮಾಡ್ಲಿಕ್ಕೆ ಉಂಟು. ಇಲ್ಲಿ ಬಾರ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ನಿನ್ನ ಬುಕ್ ತರ್ತೇನೆ. ಇವಾಗ ನನ್ನ ಮಗ ಪೇಂಟ್ ಮಾಡ್ಲಿಕ್ಕೆ ಕೂತ್ಕೊಂಡ. ಅವನಿಗೆ ಬುಕ್ ಮಧ್ಯದ್ದು ಕೊಟ್ರೆ ಸ್ವಲ್ಪ ಹೊತ್ತು ಅದ್ರಲ್ಲಿ ಆಟ ಆಡ್ತಿರ್ತಾನೆ. ಒಂದು ಕಲರಲ್ಲೇ ರಂಗೋಲಿ ಹಾಕಿದ್ದೀನಿ. ದೇವ್ರ ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಪೂಜೆಗೆಲ್ಲ ಸಾಮಾನು ಇಟ್ಟಿದ್ದೀನಿ. ಇನ್ನ ಕೆಲವೊಂದು ಸಾಮಾನು ಎಲ್ಲ ಇಟ್ಟಿಲ್ಲ, ಇವಾಗ ರೆಡಿ ಮಾಡಬೇಕು. ಸೊ ಇದೆಲ್ಲ ರೆಡಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪ್ರಸಾದ ರೆಡಿ ಮಾಡೋಣ ಅಂತ. ಇವತ್ತು ಪ್ರಸಾದಗೆ ಅಕ್ಕಿ ಪಾಯಸ ಮಾಡೋಣ ಅನ್ಕೊಂಡಿದ್ದೀನಿ. ಆಮೇಲೆ ರವೆ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ರವೆ ಲಡ್ಡು ಮಾಡೋಣ ಅಂತ. ಸೊ ಇವಾಗ ರವೆ ಲಡ್ಡುನ ಮಾಡೋಣ. ರವೆ ಉಂಡೆ ಮಾಡ್ಲಿಕ್ಕೆ ನಾನು ಇಷ್ಟೊಂದು ಐಟಮ್ನ ಎತ್ತಿಟ್ಕೊಂಡಿದ್ದೀನಿ. ಫಸ್ಟ್ 1.5 ಲೋಟದಷ್ಟು ರವೆ ತಗೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ಸಕ್ಕರೆ, ಆಮೇಲೆ ಗೋಡಂಬಿ ಮತ್ತೆ ದ್ರಾಕ್ಷಿ, ಕೊಬ್ಬರಿ. ನನಗೆ ಒಣ ಕೊಬ್ಬರಿ ಸಿಗ್ಲಿಲ್ಲ, ನಾನು ಹಸಿ ಕೊಬ್ಬರಿನೇ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ಒಣ ಕೊಬ್ಬರಿ ಸಿಕ್ಕಿದ್ರೆ ಒಣ ಕೊಬ್ಬರಿ ಹಾಕಿದ್ರೆ ತುಂಬಾ ಒಳ್ಳೇದು. ಸೊ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ. ರವೆ ಉಂಡೆ ಮಾಡ್ಲಿಕ್ಕೆ ಇಷ್ಟ ಐಟಮ್ ಇದ್ರೆ ಸಾಕು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಲೆ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ 1.5 ಗ್ಲಾಸ್ ಅಷ್ಟು ರವೆ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಉರಿಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಘಮ ಬರೋ ತನಕ ಚೆನ್ನಾಗಿ ಉರಿಬೇಕು. ಉರಿತಾ ಇರ್ಬೇಕಾದ್ರೆ ನಿಲ್ಲಿಸಬಾರ್ದು, ಕಪ್ಪಗೆ ಹಾಕ್ಬಿಡುತ್ತೆ. ಹೀಗೆ ಕೈ ಆಡಿಸ್ತಾನೆ ಇರ್ಬೇಕು. ಇವಾಗ ಒಂದು 4 ನಿಮಿಷ ಹುರಿದಿದ್ದೀನಿ, 3ರಿಂದ 4 ನಿಮಿಷ. ಸೊ ಈ ತರ ರೆಡಿ ಆಗಿದೆ. ಏನು ಕಲರ್ ಚೇಂಜ್ ಆಗೋದೇನು ಬೇಕಾಗಿಲ್ಲ. ಸೊ ಇವಾಗ ಇದನ್ನ ಬೇರೆ ಪಾತ್ರೆಗೆ ಹಾಕೋಣ. ಅದೇ ಬಾಣ್ಲಿನಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಗೋಡಂಬಿ ಮತ್ತೆ ದ್ರಾಕ್ಷಿನ ಹುರಿದು ತೆಗಿತಾ ಇದ್ದೀನಿ. ಇದು ಫಸ್ಟೇ ಉರಿಬೇಕಿತ್ತು, ನಾನು ಮರ್ತೋಯ್ತು. ಸೊ ನಾನು ಇವಾಗ ಉರಿತಾ ಇದ್ದೀನಿ. ಇವಾಗ ಕೊಬ್ಬರಿನ ಹಾಕ್ತಾ ಇದ್ದೀನಿ ಹುರಿಲಿಕ್ಕೆ. ನಾನು ಇಲ್ಲಿ ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಇದನ್ನ ಜಾಸ್ತಿ ಹೊತ್ತು ಹುರಿತಾ ಇದ್ದೀನಿ. ನೀವು ಒಣ ಕೊಬ್ಬರಿ ಏನಾದ್ರೂ ಹಾಕೋದಾದ್ರೆ ಸ್ವಲ್ಪ ಹುರಿದು ತೆಗೆದ್ರೆ ಆಗುತ್ತೆ. ಇವಾಗ ಇದು ರೆಡಿ ಆಯ್ತು, ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಹುರಿದಿಟ್ಟಿರುವ ಗೋಡಂಬಿ ದ್ರಾಕ್ಷಿ ಮತ್ತೆ ಕೊಬ್ಬರಿ, ಏಲಕ್ಕಿ ಪೌಡರ್, ಸಕ್ಕರೆ, 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ಹಾಲನ್ನ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕಿ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಈ ತರ ರೆಡಿ ಆಗಿರುತ್ತೆ. ಸೊ ಇವಾಗ ಇದಕ್ಕೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಿದ್ರೆ ಆಯ್ತು.
ರವೆ ಉಂಡೆ ನೋಡಿ ಗಾಯ್ಸ್, ಎಷ್ಟು ಚಂದ ಬಂದಿದೆ. ಸೂಪರ್ ಆಗಿ ಬಂದಿದೆ ರವೆ ಉಂಡೆ, ಪರ್ಫೆಕ್ಟ್ ಇದೆ. ನಮ್ಮ ಮನೆಯಲ್ಲಿ ನಾವು ಫಸ್ಟ್ ಟೈಮ್ ರವೆ ಉಂಡೆ ಮಾಡ್ತಾ ಇರೋದು. ಚಂದ ಬಂದಿದೆ. ಹೇಗಿದೆ ಅಂತ ಗೊತ್ತಿಲ್ಲ, ದೇವರಿಗಿಟ್ಟ ಆಮೇಲೆ ತಿಂದು ಹೇಳ್ತೀನಿ ಹೇಗಿದೆ ಅಂತ. ಸೊ ಸೂಪರ್ ಆಗಿ ಬಂದಿದೆ. ಇಲ್ಲಿ ನನ್ನ ಹಸ್ಬೆಂಡ್ಗೆ ಕೆಲಸ ಎಲ್ಲ ಕೊಟ್ಟಿದ್ದೇನೆ, ಮಗು ನೋಡೋದು. ಪಾಯಸ ಮಾಡ್ತಾ ಇದ್ದೀನಿ, ಅಕ್ಕಿ ಪಾಯಸ. ಆಮೇಲೆ ಇಲ್ಲಿ ಒಂದು ಪಂಚಾಮೃತ ಮಾಡ್ತಾ ಇದ್ದೀನಿ. ಲೆಂತಿ ಟೈಮ್ ಆಗೋ ರೆಸಿಪಿ ಎಲ್ಲ ನಾನು ಇವತ್ತು ತೋರಿಸಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ವಿಡಿಯೋ ಆಗ್ತದೆ ಅದಕ್ಕೆ. ಸೊ ರವೆ ಉಂಡೆ ರೆಡಿ ಆಯ್ತು. ಇದನ್ನ ಇಲ್ಲಿ ಇಡ್ತೇನೆ, ಅಲ್ಲಿ ಇಟ್ಟರೆ ನನ್ನ ಮಗ ಎಲ್ಲ ಪುಡಿ ಮಾಡಿ ಬಿಡ್ತಾನೆ. ಇವಾಗ ಪಂಚಾಮೃತ ರೆಡಿ ಮಾಡೋಣ, ಆಮೇಲೆ ದೇವರಿಗೆ ಹೂವು ಎಲ್ಲ ಇಟ್ಟು ಕಲಶ ಎಲ್ಲ ಇಡಬೇಕು. ಎಷ್ಟು ಬೇಗ ಎದ್ರು ಕೆಲಸನೇ ಆಗಲ್ಲ ಗೈಸ್. ಹೌದು, ನಾನು ತುಂಬಾ ಬೇಗ ಎದ್ದೇಳು. ನಾನು 5 ಕಾಲ ಆಯ್ತು, ಇವಾಗ ಟೈಮ್ ಎಷ್ಟಾಯ್ತು. ಬನ್ನಿ ಬೇಗ ಪಂಚಾಮೃತ ಮಾಡ್ತೀನಿ. ಫಸ್ಟ್ ಇದಕ್ಕೆ ಸ್ವಲ್ಪ ಹಸಿ ಹಾಲು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಗಟ್ಟಿ ಮೊಸರು, ಜೇನುತುಪ್ಪ, ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಹಾಕಿ ಜೇನುತುಪ್ಪ, ತುಪ್ಪ. ಇವಾಗ ಬಾಳೆಹಣ್ಣು 2 ಬಾಳೆಹಣ್ಣು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಚಂದ ಮಿಕ್ಸ್ ಮಾಡಿದ್ರೆ ಪಂಚಾಮೃತ ರೆಡಿ. ಇದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಬೋದು, ಗೋಡಂಬಿ, ದ್ರಾಕ್ಷಿ, ಸಕ್ಕರೆ. ನಾನಿವತ್ತು ಪಂಚಾಮೃತ ಮಾಡೋದ್ರಿಂದ ಪಂಚ ವಸ್ತುಗಳನ್ನ ಮಾತ್ರ ಹಾಕ್ತಾ ಇದ್ದೇನೆ. 2 ಪ್ರಸಾದ ರೆಡಿ ಆಯ್ತು, ಇನ್ನ ಒಂದು ಪಾಯಸ ಇನ್ನೂ ಒಂದು ರೆಡಿ ಆಗ್ತಾ ಉಂಟು. ಅದೆಲ್ಲ ಆದ್ರೆ ಪ್ರಸಾದ ರೆಡಿ. ಯಾವಾಗ್ಲೂ ಒಂದೇ ಪ್ರಸಾದ ಮಾಡೋದು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ 3 ರೀತಿದು ಮಾಡೋಣ ಅಂತ ಮೂರು ಪ್ರಸಾದ ಮಾಡ್ತಾ ಇದ್ದೀನಿ. ನಾನು ಬೇಗ ಪಾಯಸ ಎಲ್ಲ ಮಾಡೋಣ ಅಂತ ಗ್ಯಾಸಲ್ಲಿ ಇಟ್ರೆ ನನ್ನ ಗ್ಯಾಸ್ ಖಾಲಿ ಆಯ್ತು. ಗ್ಯಾಸ್ ಖಾಲಿ. ಗ್ಯಾಸ್ ನನಗೆ ಕೈ ಕೊಡ್ತು. ಈಗ ಕರೆಂಟ್ ಸ್ಟವ್ ಅಲ್ಲಿ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಅವರು ಅಂಗಡಿಗೆ ಹೋದ್ರು, ಗ್ಯಾಸ್ ತಗೊಂಡ್ಬರ್ತೀನಿ ಅಂತ. ಇವತ್ತು ಅಕ್ಕಿ ಪಾಯಸ, ಅಕ್ಕಿ ಹಾಕಿ ಮಾಡಿದ್ದು ಪಾಯಸ. ಚೆನ್ನಾಗಿ ಕುದಿಬೇಕು. ನಾನು ಅವಾಗ್ಲೇ ರೈಸ್ನ ಬೇಯಕ್ಕಿಟ್ಟಿದ್ದೆ, ಆಮೇಲೆ ಗ್ಯಾಸ್ ಖಾಲಿ ಆಗಿದ್ದು ನಾನು ನೋಡೇ ಇಲ್ಲ. ಇದೇ ನನ್ನ ಕುದಿತಾನೆ ಇಲ್ಲ ಅಂತ ನೋಡಿದ್ರೆ ಆಫ್ ಆಗ್ಬಿಟ್ಟಿದೆ. ನೋಡಿದ್ರೆ ಗ್ಯಾಸ್ ಖಾಲಿ. ಈ ಕೆಲಸ, ತುಂಬಾ ಕೆಲಸ ಇರುವಾಗೆಲ್ಲ ಹೀಗೇನೆ ಆಗೋದಲ್ವಾ. ಆದ್ರೆ ನಮ್ಗೆ ಇನ್ನೊಂದು ಆಪ್ಷನ್ ಇದೆ, ಗ್ಯಾಸ್. ಕರೆಂಟ್ ಸ್ಟವ್ ಅಲ್ಲಿ ಇಡ್ಬೋದು. ನಾನು ಆಲ್ಮೋಸ್ಟ್ ಅಡಿಗೆ ಎಲ್ಲ ಕರೆಂಟ್ ಅಲ್ಲೇ ಮಾಡೋದು. ಅದರಲ್ಲಿ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಆಗ್ತದೆ. ಸ್ವಲ್ಪ ಗ್ಯಾಸ್ ಆದ್ರೆ ಬೇಗ ಎಲ್ಲ ರೆಡಿ ಆಗಿಬಿಡುತ್ತೆ. 1 ನೀರಿಟ್ರೆ ಬೇಗ ಕುದಿ ಬಂದ್ಬಿಡುತ್ತೆ. ಈ ಗ್ಯಾಸ್ ಕರೆಂಟ್ ಅಲ್ಲಿ ಅಷ್ಟು ಬೇಗ ಕುದಿ ಬರೋಲ್ಲ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗೆಲ್ಲ ರೆಡಿ ಮಾಡ್ಬೇಕು. ಮತ್ತೆ ಪಾಯಸ ರೆಡಿ ಆಯ್ತು ಗೈಸ್, ನೋಡಿ ಅಕ್ಕಿ ಪಾಯಸ ರೆಡಿ. ಹಾಗೆ ನಾನು ರೆಡಿ. ಹೇಗೆ ಕಾಣಿಸ್ತಾ ಇದ್ದೀನಿ ಚಿನ್ನಿ? ಬ್ಯೂಟಿಫುಲ್. ಇವರು ಎಲ್ಲ ಹೇಳಲ್ಲ ಆಯ್ತಾ ಅಷ್ಟು ಚಂದ ಅಂತ. ನನ್ನ ಮಗ ಇಲ್ವಾ, ನಾನು ಅರ್ಧ ಸೀರೆ ಉಡ್ತಾ ಇದ್ದೆ ಅವಾಗ ಚಂದ ಉಂಟು ಹಲೋ ಶೋಕುಂಡು ಅಂತ ಹೇಳ್ತಾ ಇದ್ದ. ಇವಾಗ ಪೂಜೆ ರೆಡಿ ಮಾಡ್ತೀನಿ. ಇವಾಗ ಇಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕಲಶದ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಮಾಡಿದ್ದೀನಿ. ಒಂದು ಅರಿಶಿನ ಕೊಂಬು ರೆಡಿ ಮಾಡಿದ್ದೀನಿ. ಹೂಗಳು, ಹೂ ಇಲ್ಲಿದೆ, ಹಣ್ಣು, ಮತ್ತೆ 8 ಗಂಟೆ ಇರೋದು ಒಂದು ದಾರ. ಮತ್ತೆ ಇವಾಗ ಕಲಶದ ಒಳಗಡೆ ಹಾಕ್ಲಿಕ್ಕೆ ನಾನು ಇಲ್ಲಿ ಒಂದು ಗೋಲ್ಡ್ ಪೆಂಡೆಂಟ್ ತಗೊಂಡಿದ್ದೀನಿ, ಲಕ್ಷ್ಮಿದು. ಆಮೇಲೆ ಒಂದು ಕಾಯಿನ್, ಆಮೇಲೆ ಒಂದು ಕವಡೆ, ಒಂದು ಗೋಮತಿ ಚಕ್ರ, ಮತ್ತೊಂದು ಸಿಲ್ವರ್. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಆಮೇಲೆ ಅಕ್ಷತೆ. ಇಷ್ಟನ್ನು ನಾನು ಕಲಸದೊಳಗೆ ಹಾಕ್ತಾ ಇದ್ದೀನಿ. ಕಲಸನ ಇಡ್ಲಿಕ್ಕೆ ಇಲ್ಲಿ ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ತಟ್ಟೆ ಇಟ್ಟು 3 ಲೋಟ ಅಕ್ಕಿ ಹಾಕಿದ್ದೀನಿ. ಆಮೇಲೆ ಅರಿಶಿನ ಕುಂಕುಮ ಇಟ್ಟು ಇದ್ರ ಮೇಲೆ ಕಲಸ ಇಡೋದು. ಇವಾಗ ಹೂವಿನ ಅಲಂಕಾರ ಮಾಡಬೇಕು ದೇವರಿಗೆಲ್ಲ.
ಏನು ಅಕ್ಕಿ ತಟ್ಟೆನ ರೆಡಿ ಮಾಡಿಟ್ಟಿರ್ತೀವಲ್ವ, ಅದಕ್ಕೆ ನೀರು ತುಂಬಿಸಿದ ಕಳಸನ ಇಟ್ಬಿಟ್ಟು ಫಸ್ಟ್ ಕಳಸ ಪೂಜೆನ ಮಾಡ್ತೀನಿ. ಆಮೇಲೆ ಅರಿಶಿನ ಕುಂಕುಮ ಅಕ್ಷತೆ, ಒಂದು ಗೋಲ್ಡ್ ಕಾಯಿನು, ಒಂದು ಸಿಲ್ವರ್ದು ರಿಂಗು ಕಾಯಿನು ಯಾವ್ದು ಬೇಕಾದರೂ ಆಗುತ್ತೆ. ಆಮೇಲೆ ಒಂದು ಗೋಮತಿ ಚಕ್ರ, ಒಂದು ಕವಡೆ, 5, 3, 1 ಆ ಥರ ಎಷ್ಟು ಬೇಕಾದರೂ ಹಾಕ್ಬೋದು. ಒಂದು ಕಾಯಿನ್ ಮತ್ತು ಒಂದು ಹೂವು ಹಾಕ್ಬಿಟ್ಟು ಕಲಸಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿಬಿಟ್ಟು ತೆಂಗಿನಕಾಯಿ ಇಟ್ಟು ಹೂವಿನ ಅಲಂಕಾರ ಮಾಡ್ತೀನಿ ನಾನು ಫಸ್ಟು. ಆಮೇಲೆ ಹೂವಿನ ಅಲಂಕಾರ ಎಲ್ಲ ಆದಮೇಲೆ ನಾವೇನು ಪ್ರಸಾದನ ರೆಡಿ ಮಾಡಿ ಇಟ್ಟಿರ್ತೀವಲ್ವ, ಅದನ್ನು ಎಲ್ಲ ತಂದು ಅಲ್ಲಿ ಪಕ್ಕದಲ್ಲಿ ಇಡ್ತೀನಿ. ಆಮೇಲೆ ಹಣ್ಣು ಕಾಯನ್ನು ಇಡ್ತೀನಿ. ಮತ್ತು ಒಂದು ಬಟ್ಲಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ಹಣ ಇಟ್ಟು ಅದರ ಮೇಲೆ ಸ್ವಲ್ಪ ಕಾಯಿನ್ನ ಇಟ್ಬಿಟ್ಟು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ತೀನಿ. ಆಮೇಲೆ ಫಸ್ಟ್ ಗಣಪತಿ ಪೂಜೆನ ಮಾಡ್ತೀನಿ. ಆಮೇಲೆ ನಾನು ಲಕ್ಷ್ಮಿಯ 108 ಅಷ್ಟೋತ್ತರ ಶತನಾಮಾವಳಿನ ಓದ್ತೀನಿ. ಬೇಕಾದರೆ ಅದರ ಜೊತೆಗೆ ನಾವು ಕನಕದಾರ ಸ್ತೋತ್ರನೂ ಕೂಡ ಓದಬಹುದು. ಆಮೇಲೆ ಕೊನೆಗೆ ನಾನು 8 ನಾಟ್ ಹಾಕ್ಬಿಟ್ಟು ದಾರನ ರೆಡಿ ಮಾಡಿರ್ತೀವಲ್ವ, 8 ನಾಟಿಗೆ ಒಂದೊಂದು ನಾಟಿಗೂ ಲಕ್ಷ್ಮಿಯ ಒಂದೊಂದು ಹೆಸರನ್ನ ಹೇಳಿಬಿಟ್ಟು ಹೂವು ಅಕ್ಷತೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಬೇಕು. ಅದೆಲ್ಲ ಆದಮೇಲೆ ನಾನು ನಮಗೆ ಏನು ಲಕ್ಷ್ಮಿಯ ಹಾಡು ಭಜನೆ ಏನು ಗೊತ್ತಿರೋ ಅದನ್ನು ಹಾಡ್ತೀನಿ. ಒಂದು 4-5 ಭಜನೆ ಎಲ್ಲ ಹೇಳ್ತೀನಿ ನಾನು. ಕೊನೆಯಲ್ಲಿ ಲಕ್ಷ್ಮಿಗೆ ಮಂಗಳಾರತಿ ಮಾಡಿ ಪೂಜೆ ಮಾಡ್ತೀವಿ. ಜಗಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀರು ಸ್ಥಿರವಾಗಿ ನಿಲ್ಲಿಸು ತಾಯಿ ವರಲಕ್ಷ್ಮಿ ಸ್ಥಿರವಾಗಿ ಬಂದಿ ನಿಲ್ಲಿಸು ತಾಯಿ ವರ ಮಹಾಲಕ್ಷ್ಮಿ ಹರಸೋ ಕರವನು ಮುಗಿಯುವೆ ಆರತಿ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮಾದ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಳ ದಿವಾಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳಿ ಅತಿಥಗಳ ದಿವಾಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳಿ ನಮಸ್ತೆ ಸ್ತೋ ಮಹಾಮಯೇ ಶ್ರೀ ಪೀಠೇ ಸುರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಚೌಕಾಂಡೆ ಚಾಮಿ ಚೌಕಾಂಡೆ ಪೂಜೆ ಎಲ್ಲ ಆಯ್ತು ಗೈಸ್. ನೋಡಿ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ನೋಡಿ ಪೂಜೆ ಎಲ್ಲ ಆಯ್ತು. ನನಗೆ ಎಷ್ಟು ಗೊತ್ತುಂಟಾ ಅಷ್ಟು ಪೂಜೆ ಮಾಡಿದ್ದೇನೆ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಚಂದ ಆಗಿದೆ. ಏನ್ ಗೊತ್ತಾ, ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದಾಗ ಅದ್ರ ವೈಬೇ ಬೇರೆ. ಒಂಥರ ಮನಸ್ಸಲ್ಲಿ ಖುಷಿ ಖುಷಿ ಇರುತ್ತೆ. ಏನೋ ತರ ಹ್ಯಾಪಿ ಹ್ಯಾಪಿ ಫೀಲ್ ಇರುತ್ತೆ. ಪೂಜೆ ಹೇಗಾಯ್ತು? ನೀನ್ ಮಾಡೋ ಪೂಜೆ ಸೂಪರ್ ಇರುತ್ತೆ. ಚಂದ ಮಾಡ್ತೇವೆ.
ನಮ್ಗೆಲ್ಲ ಆ ತರ ಗೊತ್ತಿಲ್ಲ ಪೂಜೆ ಮಾಡಿ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ನಾನು ಬೆಂಗಳೂರಲ್ಲಿದ್ದಲ್ಲ, ಅಲ್ಲಿ ಎಲ್ಲ ಪೂಜೆ ಮಾಡೋದೆಲ್ಲ ನೋಡಿದ್ದೇನೆ. ಹಾಗೆ ನಾವೆಲ್ಲ ಮಾಡೋದು. ನಮಗೆ ಮನೆಯಲ್ಲೆಲ್ಲ ನಾವು ಈ ತರ ಮಾಡಲ್ಲ, ವರಮಹಾಲಕ್ಷ್ಮಿಗೆಲ್ಲ ಹಬ್ಬ ಎಲ್ಲ ಪೂಜೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಗಿದ್ಕೊಂಡು ಬರೋದು. ಸೊ ನಾನು ನೋಡಿದ್ರಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಏನೋ ಗೊತ್ತಿದೆಯೋ ಅದನ್ನ ನಾನು ಮಾಡ್ತೀನಿ. ಊಟಕ್ಕೆ ರೆಡಿ ಆಯ್ತು ಗಾಯ್ಸ್. 1 ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ಇವತ್ತು. ನೋಡಿ, ಇವತ್ತೇನೆಲ್ಲ ಸ್ಪೆಷಲ್ ಇದೆ ಅಂತ ನೋಡೋಣವಾ, ಬನ್ನಿ. ಕೋಸಂಬರಿ, ಆಲೂಗಡ್ಡೆ ಮತ್ತು ಹೆಸರು ಕಾಳು ಗಸಿ, ಪಾಯಸ, ರವೆ ಲಡ್ಡು, ಅನ್ನ, ಸಾರು. ಅಲ್ಲಿ ಒಂದು ಉಪ್ಪಿನಕಾಯಿ ಹಾಕಬೇಕು. ಇವಾಗ ಊಟದ ಸಮಯ. ಒಳ್ಳೆ ಸೂಪರ್ ಆಗಿದೆ. ಊಟ ಮಾಡಿ ಸಿಗ್ತೇನೆ. ಸೂಪರ್ ಆಗಿದೆ ಅಂತೆ. ಸೂಪರ್ ಆಗಿದ್ಯಾ? ಅವನು ನೋಡಿ, ಅವನಿಗೆ ನಿದ್ದೆ ಬರ್ತಾ ಉಂಟು, ಮಲಗಲ್ಲ. ಕಣ್ಣೆಲ್ಲ ಹಿಂಗಾಗಿದೆ. ಸೊ ಊಟ ಮಾಡಿಬಿಟ್ಟು ಸಿಗ್ತೇನೆ ಆಯ್ತಾ? ಊಟ ಮಾಡಿ ಸಿಗ್ತೇನೆ. ಬಾಯ್. ನಮ್ಮದು ಊಟ ಎಲ್ಲ ಆಯ್ತು ಗಾಯ್ಸ್. ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಇನ್ನ 1 ಗಂಟೆ ತಿನ್ನಿಸುವ ಕೆಲಸ ಉಂಟು. ಊಟ ಮಾಡ್ಲಿಕ್ಕೆ 1 ಗಂಟೆ ಬೇಕು ಅವನಿಗೆ. ಕರೆಕ್ಟ್ 1:15ಗೆ ಕೂತ್ಕೊಂಡ್ರೆ 2:30 ಆಗ್ತದೆ ಅವನು ಊಟ ಫಿನಿಶ್ ಆಗ್ಬೇಕಾದ್ರೆ. ಅವನು ಅಳ್ತಾ ಇದ್ದಾನೆ. ಸೊ ಅವನ್ನ ಇವಾಗ ಮಲಗಿಸ್ಬೇಕು. ಮಲಗಕ್ಕಿಂತ ಮುಂಚೆ 1 ಗಂಟೆ ತಿನ್ನಿಸ್ಬೇಕು. 1 ಗಂಟೆ ಊಟ ಮಾಡಿಸಿ ಆಮೇಲೆ ನನ್ನ ಮಗನ ಮಲಗಿಸಿ ಮತ್ತೆ ನಾನು ಬರ್ತೇನೆ ಆಯ್ತಾ? ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿ. ವೆಲ್ಕಮ್ ಬ್ಯಾಕ್ ಗೈಸ್. ನನ್ನ ಮಗ ಇನ್ನ ಎದ್ದಿಲ್ಲ. ಇಷ್ಟೊತ್ತು ಕಾಯ್ತಾ ಇದ್ದೀನಿ. ಮತ್ತೆ ಸಂಜೆ ಪೂಜೆ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಅವಾಗದಿಂದ ಅವನು ಎದ್ದೇಳೋದೇ ಇಲ್ಲ. ಇನ್ನೇನು ಟೈಮ್ ಆಗ್ಬಿಡುತ್ತೆ ಅಂತ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೈಟ್ ಹಾಕ್ದೆ ಗೈಸ್ ನೋಡಿ. ಇಲ್ಲಿ ಲೈಟ್ ಹಾಕಿದ್ದೀನಿ, ಇಲ್ಲಿ ದೇವ್ರ ಮನೆ ಲೈಟು, ಇಲ್ಲಿ ಲೈಟು, ಎಲ್ಲ ಕಡೆ ಲೈಟ್ ಉರಿತಾ ಇದೆ. ಈ ನನ್ನ ಮಗ ನೋಡಿ, ನಿದ್ದೆ ಮಾಡ್ತಾನೆ. ಎಷ್ಟೊಂದು ಲೈಟ್ ಉರಿತಾ ಇದೆ. ಅವನು ಸ್ವಲ್ಪ ಟಿವಿಲಿ ಇದು ದೇವ್ರದ್ದು ಹಾಡೆಲ್ಲ ಹಾಕಿದ್ದೆ, ಅದು ಹಾಡಿಗೆನೆ ಅವನು ಮಲ್ಕೊಂಡ. ಸೊ ಅದಕ್ಕೆ ಯಾವ ಸೌಂಡ್ ಆದ್ರೂ ಅವನು ಎದ್ದೇಳಕ್ಕೆ ಕೇಳ್ತಾನೆ ಇಲ್ಲ. ಇವಾಗ ಎಂತ ಮಾಡೋದಿಲ್ಲ. ನಾನು ಫ್ರೆಶ್ ಅಪ್ ಆಗಿ ಸೀರೆನ ತೆಗೆದು ಮತ್ತೆ ಡ್ರೆಸ್ ಹಾಕೊಂಡು ಬಂದಿದ್ದೀನಿ. ಯಾಕಂದ್ರೆ ನನ್ನ ಹತ್ರ ಬೇರೆ ಸೀರೆ ಉಡ್ಲಿಕ್ಕೆ ಬೇರೆ ಸೀರೆ ಇಲ್ಲ. ಮೊನ್ನೆ ಒಂದು ಸೀರೆ ಉಟ್ಟಿದ್ದೇನೆ. ನಿಮಗೆ ಗೊತ್ತು, ನನ್ನ ಲಾಸ್ಟ್ ವ್ಲಾಗ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಇಲ್ಲಿ 2 ಸೀರೆ ತಂದಿರೋದು ಅಂತ. ನಮ್ಮ ಲಕ್ಷ್ಮಿ ನೋಡಿ, ನನ್ನ ಲಕ್ಷ್ಮಿ, ಮುದ್ದು ಲಕ್ಷ್ಮಿ. ಸೊ ಇವಾಗ ಒಂದು ಯಕ್ಷ ದೀಪ ಇಡ್ತಾ ಇದ್ದೀನಿ. ಇದನ್ನ ಬೆಳಗ್ಗೆ ತನಕ ಉರ್ಸೋಣ ಅಂತ ಇದನ್ನ ಇಟ್ಟಿದ್ದೀನಿ. ಸೊ ಅಲ್ಲಿ ಕಾಮಾಕ್ಷಿ ದೀಪ ಒಂದು ಉರಿತಾ ಇದೆ. ಇವಾಗ ಕೆಂಪಾರತಿ ಮಾಡಿ ನನ್ನ ಮುದ್ದು ಲಕ್ಷ್ಮಿಗೆ ದೃಷ್ಟಿನೆಲ್ಲ ತೆಗೆದು ಬಿಡೋಣ ಅಂತ ಕೆಂಪಾರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನನ್ನ ಹಸ್ಬೆಂಡು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಪೂಜೆ ಮಾಡೋಣ ಅಂತ. ಅವನು ಲೇಟಾಗಿ ಮಲಗಿದ್ನಲ್ಲ, ಸೊ ಅವನು ಎದ್ದೇಳಕ್ಕೆ ಕೇಳ್ತಾ ಇಲ್ಲ. ನೋಡೋಣ. ನನ್ನ ಮಗ ಪೂಜೆ ಮಾಡ್ಬೇಕಾ? ನಮ್ಮ ಪೂಜೆ ಎಲ್ಲ ಆಯ್ತು ಗೈಸ್. ನನ್ನ ಗಂಡ ತುಂಬಾ ಚಂದ ವಿಡಿಯೋ ಮಾಡಿದ್ದಾರೆ ನೋಡಿ. ಇವರ ಹತ್ರ ವಿಡಿಯೋ ಮಾಡ್ಲಿಕ್ಕೆ ನಾನು ಕೊಟ್ಟದ್ದು ಸ್ಟ್ಯಾಂಡ್ ಅಲ್ಲಿ ಇಟ್ಟು ವಿಡಿಯೋ ಸ್ಟಾರ್ಟೇ ಮಾಡ್ಲಿಲ್ಲ. ನಾನೀಗ ಬಂದು ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಕೆಂಪಾರತಿ ಎಲ್ಲ ಆಯ್ತು. ಕಲ್ಸನ ಸ್ವಲ್ಪ ಕದಲಿಸಿ ಇಟ್ಟಿದ್ದೇನೆ. ಆಮೇಲೆ ಬಂದು ಮೊಬೈಲ್ ಆಫ್ ಮಾಡೋಣ ಅಂತ ನೋಡಿದ್ರೆ ಅವ್ರ ಮೊಬೈಲ್ ಆನೇ ಮಾಡೇ ಇಲ್ಲ ವಿಡಿಯೋ ಮಾಡ್ಲಿಕ್ಕೆ. ಸೊ ನೋಡಿ ನೀವು, ಇವಾಗ ತೋರಿಸ್ತೀನಿ. ಇವಾಗ ನಮ್ಮ ಪೂಜೆ ಎಲ್ಲ ಆಯ್ತು. ಇವಾಗ ಕಲ್ಸನೆಲ್ಲ ಕದಲಿಸಿ ಇಟ್ಟಿದ್ದೀನಿ. ಇವತ್ತು ತೆಗಿಯಲ್ಲ, ನಾನು ನಾಳೆ ಬೆಳಗ್ಗೆ ತೆಗಿತೀನಿ. ಪ್ರಸಾದನೆಲ್ಲ ಮಾತ್ರ ತೆಗ್ದಿಟ್ಟಿದ್ದೀನಿ. ಪ್ರಸಾದನ ಇಲ್ಲಿ ತೆಗ್ದಿಟ್ಟಿದ್ದೀನಿ. ಪೂಜೆ ಆಯ್ತು. ಎಂತದ ನಂಗೆ ಗೊತ್ತಾಗಿಲ್ಲ. ಅಯ್ಯ, ಆಕ್ಚುಲಿ ನಾನು ಇವತ್ತು ಯಾರನ್ನ ಅರ್ಶಿನ ಕುಂಕುಮಕ್ಕೆಲ್ಲ ಕರ್ದಿಲ್ಲ ಆಯ್ತಾ. ಯಾಕಂದ್ರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಯಾರು ಇರ್ಲಿಲ್ಲ, ಎಲ್ಲ ಊರಿಗೆ ಹೋಗಿದ್ರು. ಅದಕ್ಕೆ ನಾನು ಅರ್ಶಿನ ಕುಂಕುಮ ಕೊಡೋ ಪ್ಲಾನಿಂಗ್ ಎಂತ ಮಾಡಲಿಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ನೋಡಿದ್ರೆ ಒಂದು ಮನೆಯವರು ಬಂದರು. ಅದು ನಾನು ನೆನ್ನೆ ಬಂದಿದ್ರೆ ನಾನೆಲ್ಲ ಸಾಮಾನು ತರ್ತಾ ಇದ್ದೆ ಅರ್ಶಿನ ಕುಂಕುಮ ಕೊಡ್ಲಿಕ್ಕೆ. ಇಲ್ಲಿ ಬ್ಲೌಸ್ ಪೀಸ್ ಎಲ್ಲ ಸಿಗಲ್ಲ, ತೆಂಗಿನಕಾಯಿ ಎಲ್ಲ ತರಬೇಕು, ಹಣ್ಣು ಏನಾದರೂ ಕೊಡಬೇಕಲ್ವಾ. ನಾನು ಲಾಸ್ಟ್ ಟೈಮು ವೈಭವಲಕ್ಷ್ಮಿ ಪೂಜೆ ಮಾಡಿದಾಗ
ಶಾಲ್ ಕೊಟ್ಟಿದ್ದೆ. ಶಾಲ್ ಏನಾದರೂ ತರಬೇಕು. ಆಮೇಲೆ ಇವಾಗ ಪೂಜೆ ಮಾಡಿದ್ಮೇಲೆ ಅಂಗಡಿಗೆ ಹೋಗಿ ತರಲಿಕ್ಕೆ ನನಗೆ ಇಷ್ಟ ಇಲ್ಲ. ಅಂಗಡಿ ಅವನಿಗೆ ದುಡ್ಡು ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಲಕ್ಷ್ಮಿ ನನ್ನ ಜೊತೆನೇ ಇರಲಿ ಅಂತ. ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಿಲ್ಲ. ಇಲ್ಲಿ ಯಾರು ಇರಲಿಲ್ಲ ಕೂಡ. ಲಾಸ್ಟ್ ಟೈಮ್ ಆದರೆ 5 ಜನನ ಕರೆದಿದ್ದೆ. ನಮ್ಮ ಬಿಲ್ಡಿಂಗಲ್ಲೇ 5 ಜನ ಇದ್ದರು. ಇವಾಗ ನಮ್ಮ ಬಿಲ್ಡಿಂಗಲ್ಲಿ ಯಾರೂ ಇಲ್ಲ, ಎಲ್ಲ ವೆಕೇಶನ್ ಹೋಗಿದ್ರು. ಆದರೆ ಇವತ್ತು ಬೆಳಗ್ಗೆನೆ ಬಂದರು. ಅದಕ್ಕೆ ಮತ್ತೆ ಮತ್ತೆ ಎಂತ ಇಲ್ಲ ಗೈಸ್. ನನಗೆ ತುಂಬ ಖುಷಿ ಆಯಿತು ಪೂಜೆ ಎಲ್ಲ ಮಾಡಿ. ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿದೆ. ಹಬ್ಬದ ವಾತಾವರಣ. ನಮ್ಮ ಮನೆಯಲ್ಲೆಲ್ಲ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಲ್ಲ ಆಯಿತಾ. ಆದರೆ ನಾನು ಪೂಜೆ ಮಾಡ್ತೀನಿ ಅಂತ ಅಂದರೆ ನನ್ನ ಗಂಡ ಎಂಥ ಅಬ್ಜೆಕ್ಷನ್ ಹಾಕಲ್ಲ. ನಿನಗೆಂತ ಬೇಕು, ನಿನಗೆಂತ ಇಷ್ಟ ಉಂಟು. ಇವಾಗ ನಮ್ಮ ಮನೆಯಲ್ಲೆಲ್ಲ ಮಾಡಲ್ಲ, ನೀನು ಮಾಡಬೇಡ ಅದೆಲ್ಲ, ಮತ್ತೆ ಮಾಡ್ತಾನೆ ಹೋಗ್ಬೇಕು ಅದನ್ನೆಲ್ಲ ಅಂತ ಆ ಥರ ಯಾವುದು ಹೇಳಲ್ಲ ಅವರು. ತುಂಬ ಒಳ್ಳೆ ಗಂಡ ನನ್ನ. ನನಗೆ ಎಲ್ಲದಕ್ಕೂ ಇವರೇ ಆಯ್ತಾ ಪೂಜೆ ಮಾಡು. ಆದ್ರೆ ಇವ್ರು ಎಲ್ಲದಕ್ಕೂ ಆಯ್ತಾ ನನಗೆ ಎಲ್ಲದಕ್ಕೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಸ್ವೀಟ್ ಆಫ್ ಯು. ಈಗ ನನ್ನ ಇವತ್ತಿನ ವ್ಲಾಗ್ ಎಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವ್ಲಾಗ್ನ ಪೂರ್ತಿ ನೋಡೋದನ್ನು ಮಾತ್ರ ಮರಿಬೇಡಿ ಆಯಿತಾ, ಪ್ಲೀಸ್. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಲಾಟ್ಸ್ ಆಫ್ ಲವ್. ಟಾಟಾ, ಬಾಯ್. ಅವ್ನು ಬಾಯ್ ಮತ್ತೆ ವೆಲ್ಕಮ್ ಹೇಳಲಿಕ್ಕೆ ಮಾತ್ರ ಬರೋದಾಯ್ತಾ. ಆಮೇಲೆ ನನ್ನ ವ್ಲಾಗ್ ಟಿವಿಯಲ್ಲಿ ಹಾಕ್ತೀನಲ್ಲ, ಆವಾಗ ಅವನಿಲ್ಲ ಅಂತ ಅಳ್ತಾ ಇರ್ತಾನೆ. ನಾನಿಲ್ಲ, ಬೇರೆ ಹಾಕು ಅಂತ. ಅವನಿದ್ರೆ ಚಂದ ನೋಡ್ತಾ ಇರ್ತಾನೆ ಟಿವಿಯಲ್ಲಿ ಬಂದಾಗೆಲ್ಲ. ಬಲ್ಲೆ. ಓಕೆ, ಬಾಯ್ ಬಲ್ಲೆ. ಮತ್ತೆ ಸಿಗೋಣ. ಓಕೆ, ಬಾಯ್.